ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನ ಮತ್ತೊಮ್ಮೆ ಸೇರ್ಪಡೆಯಾಗ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಈ ರೀತಿಯ ಚರ್ಚೆಗಳು ಶುರುವಾಗಿದೆ. ಅದಕ್ಕೆ ಹಿಂಟ್ ಕೂಡ ಕೊಟ್ಟಿದ್ದಾರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದೆಲ್ಲದರ ನಡುವೆ ಮಂತ್ರಿ ಸ್ಥಾನ ಇಲ್ಲ, ಸದ್ಯಕ್ಕೆ ಅವರು ಶಾಸಕರಷ್ಟೇ. ಮಂತ್ರಿ ಸ್ಥಾನ ಕಳ್ಕೊಂಡ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗತ್ತು ಕಡಿಮೆಯಾಗಿಲ್ಲ. ಇನ್ನೂ ಕೂಡ ಎಸ್ಕಾರ್ಟ್ ಭದ್ರತೆಯಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಡಾಡ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ನೋಡಿ, ಶಿಷ್ಟಾಚಾರದ ಪ್ರಕಾರ ಮಂತ್ರಿಗಳಿಗೆ ಮಾತ್ರ ಬೆಂಗಾವಲು ಪಡೆ ಕೊಡಬೇಕು ಅನ್ನೋ ನಿಯಮ ಕೂಡ ಇದೆ. ಆದರೆ ಸಚಿವ ಸ್ಥಾನ ಇಲ್ಲ. ಕಳೆದೊಂದು ತಿಂಗಳಿನಿಂದ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ, ಅದರಲ್ಲಿ ನೋ ಡೌಟ್. ಬಟ್ ಎರಡನೇ ಲಿಸ್ಟಲ್ಲಿ ಒಂದು ರೀತಿ ಶಾಕಿಂಗು, ಅವ್ರ ಹೆಸರಿಲ್ಲ. ಮತ್ತೆ ಯಾವೊಬ್ಬ ಮಹಿಳಾ ಶಾಸಕಿಯ ಹೆಸರುಗಳು ಕೂಡ ಇಲ್ಲ. ಬಟ್ ಆದರೂ ಕೂಡ ಇನ್ನೂ ಬೆಂಗಾವಲು ಪಡೆ ಇದೆ. ಸಚಿವ ಸ್ಥಾನ ಇಲ್ದಿದ್ರೂ ಕೂಡ ಕಳೆದೊಂದು ತಿಂಗಳಿನಿಂದ ಎಸ್ಕಾರ್ಟ್ನಲ್ಲೇ ಓಡಾಡ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮಂತ್ರಿ ಸ್ಥಾನ ಕಳ್ಕೊಳ್ತಾರೆ. ಬಟ್ ಭರವಸೆ ಅಂತೂ ಇದೆ, ಎರಡನೇ ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ, ನಾನು ಮಂತ್ರಿ ಆಗೇ ಆಗ್ತೀನಿ ಅಂತ ಇವತ್ತು ತಾನೇ ಮಾತಾಡ್ತಾ ಹೇಳಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ 11 ಜನ ನಾವು ಶಾಸಕರಿದ್ದೀವಿ, ಸೊ ಇಬ್ಬರಿಗಂತೂ ಫಿಕ್ಸ್ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಬ್ರು ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದರ ಜೊತೆಗೆ ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರು. ಇಬ್ಬರಿಗಂತೂ ಫಿಕ್ಸ್ ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರಾಗಿದ್ದಾರೆ. ಮುಖ್ಯಮಂತ್ರಿಗಳನ್ನ ಗುರುಗಳು ಸಮಾನವಾಗಿ ಅವರು ಕಾಣ್ತಾರೆ, ನನ್ನ ರಾಜಕೀಯ ಗುರುಗಳು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಎರಡನೇ ಲಿಸ್ಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇದ್ದೇ ಇರುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸಚಿವರ ಸ್ಥಾನ ಹೋಗಿ 1.5 ತಿಂಗಳಾದರೂ ಕೂಡ ಎಸ್ಕಾರ್ಟ್ ಸೆಕ್ಯೂರಿಟಿ ಇನ್ನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂತಿಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕಳೆದ 1.5 ತಿಂಗಳಿನಿಂದಲೂ ಕೂಡ ಎಸ್ಕಾರ್ಟ್ನಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗತ್ತು ಇನ್ನೂ ಕೂಡ ಜೋರಾಗಿದೆ ಅನ್ನುವ ಚರ್ಚೆಗಳು ಕೂಡ ಈಗ ಸಿಕ್ಕಾಪಟ್ಟೆ ಹುಟ್ಕೊಂಡಿದೆ. ನೋಡಿ, ಮಂತ್ರಿ ಸ್ಥಾನ ಹೋದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗತ್ತು ಕಡಿಮೆಯಾಗಿಲ್ಲ. ಶಿಷ್ಟಾಚಾರದ ಪ್ರಕಾರ ಮಂತ್ರಿಗಳಿಗೆ ಮಾತ್ರ ಬೆಂಗಾವಲು ಪಡೆ ಕೊಡಬೇಕು ಅನ್ನೋ ನಿಯಮ ಇದೆ. ಆದರೆ ಸಚಿವ ಸ್ಥಾನ ಇಲ್ದಿದ್ರೂ ಕೂಡ ಕಳೆದೊಂದು ತಿಂಗಳಿನಿಂದ ಎಸ್ಕಾರ್ಟ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಎಸ್ಕಾರ್ಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸಿಎಂ ಸ್ವಾಗತಕ್ಕೆ ಬರುವಾಗಲೂ ಕೂಡ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಬಂದಿದ್ದಾರೆ. ಇವತ್ತು ಕೂಡ ಎಸ್ಕಾರ್ಟ್ ಬಳಕೆ ಇತ್ತು, ಎಸ್ಕಾರ್ಟ್ನಲ್ಲೇ ಬಂದರು. ಮನೆಯಿಂದ ಏರ್ಪೋರ್ಟ್ವರೆಗೂ ಕೂಡ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಮಾಜಿ ಸಚಿವೆಯ ನಡೆ ಈಗ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ನಾನು ಆಗಲೇ ಹೇಳಿದೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ, ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಚಿವರುಗಳು ಕೂಡ ಚಾರ್ಜ್ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಸಚಿವರಾಗಿಲ್ಲ ಅಂದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದೀಗ ಸಚಿವ ಸಂಪುಟ ರಚನೆಯ ಪಾರ್ಟ್ 2 ಕಾಂಗ್ರೆಸ್ನಲ್ಲಿ ಯಾರಾಗಬಹುದು 60 ಜನ ಇದ್ದಾರೆ ಆಕಾಂಕ್ಷಿಗಳು. ಬಟ್ 20 ಸಚಿವ ಸ್ಥಾನ ಖಾಲಿ ಇರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿದ್ರು ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಪಟ್ಟಿಯಲ್ಲೇ ಅವರ ಹೆಸರು ಇರಬೇಕಾಗಿತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಇರಬೇಕಾಗಿತ್ತು ಮೊದಲನೇ ಪಟ್ಟಿಯಲ್ಲೇ. ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗತ್ತೆ. ಅದೆಲ್ಲದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಖಾಂತರ ಸಾಕಷ್ಟು ಲಾಬಿ ಕೂಡ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಏನೇ ಲಾಬಿ ಮಾಡಿದ್ರು ಕೂಡ ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಸಿಗಲಿಲ್ಲ. ಸೊ ಈ ಬಾರಿ ಸಚಿವ ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಗಿಪಟ್ಟು ಹೊಡೆದಿದ್ದಾರೆ.
ಸೊ ಹಾಗಾಗಿ 2ನೇ ಲಿಸ್ಟಲ್ಲಿ ಅವರ ಹೆಸರಿರೋದು ಕನ್ಫರ್ಮ್ ಅಂತಲೇ ಹೇಳಲಾಗ್ತಾ ಇದೆ. ಸೊ ನೋಡೋಣ, ಇವತ್ತು ಕೂಡ ಅವ್ರು ಹೇಳಿದ್ರು ಮಂತ್ರಿ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಈ ಬೆಳಗಾವಿ ಜಿಲ್ಲೆಗೆ, ಇನ್ನೆರಡು ಮಂತ್ರಿ ಸ್ಥಾನ ಅಂತ ಹೇಳಿ. ಯಾಕಂದರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಅಂತಲೂ ಕೂಡ ಹೇಳಿದ್ರು. ಇಲ್ಲಿ ಕಾಂಗ್ರೆಸ್ನ 11 ಶಾಸಕರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಸರು ಇರುತ್ತೆ 100% ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗತ್ತು ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಅದೇ ಗತ್ತಲ್ಲಿ ಅವರು ಓಡಾಡ್ತಾ ಇರೋದೆಲ್ಲವನ್ನ ಕೂಡ ಗಮನಿಸಿದ್ರೆ 100% ಅವರಿಗೆ ಭರವಸೆ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ನಾನು ಮತ್ತೊಮ್ಮೆ ಮಂತ್ರಿ ಆಗ್ತೀನಿ, DK ಶಿವಕುಮಾರ್ ಅವರ ಸಂಪುಟದಲ್ಲೂ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಕಾದ್ ನೋಡೋಣ, 1-2-3 ದಿನದಲ್ಲಿ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗುತ್ತೆ.